ಅತ್ತೆ ಏನತ್ತೆ ಕರೆದಿದ್ದು? ಏನೂ ಇಲ್ಲ, ನಾನು ಕಮಲಾರೂರ್ಗೆ ಹೋಗಿ ಬರೋಣ ಅಂತನ. ನಮ್ಮ ಚಿನ್ನಿಮ್ಮನ ನೋಡ್ಬೇಕು ಅಂತ ಅನ್ನಿಸ್ತೈತಿ, ಅದಕ್ಕೆ ಹೋಗಿ ಬರೋಣ ಅಂತ ಕಣಿ. ಯಾಕನ ರಾತ್ರಿ ಎಲ್ಲನ ಅವಳದೇ ಕನ್ಸು. ಹೌದಾತೆ, ಸರಿ ಆಯ್ತೆ, ಆಯ್ತು ಹೋಗಿ ಬರ್ರಿ. ನೀವೊಬ್ಬರೇ ಹೋಗ್ತೀರಾ? ಇಲ್ಲ, ನಿಮ್ಮ ಮಾವನ್ನ ಕರ್ಕೊಂಡು ಹೋಗ್ತೀನಿ, ಹೇಳ್ ಕಳ್ಸಿದೀನಿ. ಪದ್ದು ಕೈಲಿ ಕರಿ ನಿಮ್ಮ ಅಪ್ಪಯ್ಯನ ಅಂತನ ಬರ್ತಾರೆ. ಇವಾಗ ಈಗ್ಲೇನೆ ಹೋಗಿ ಬರ್ತೀವಿ, ಕಾಂತುಗೆ ಹೇಳಂಗ, ಅದಕ್ಕೆ ಹೇಳೋಣ ಅಂತ ಕರೆದಿದ್ದು. ಹೌದಾ, ಸರಿ ಅತ್ತೆ, ಆಯ್ತು ಹೋಗಿ ಹುಷಾರಾಗಿ ಬರ್ರಿ. ಯಾವಾಗ ಬರ್ತೀರಾ? ಇವತ್ತು ಹೋಗಿ ನಾಳಿಕೋ ನಾಡ್ದು ಬರ್ತೀವಿ. ಇಲ್ಲ ನಾಳಿಕೆ ಬರ್ತೀವಿ. ನಿಮ್ಮ ಮಾವ ಹೆಂಗಂತಾರೋ ಏನೋ ನೋಡ್ಬೇಕಿನ್ನ. ಅಯ್ಯಪ್ಪ ಎಲ್ಲನ ಇರ್ಬೇಕು ಅಂದ್ರೆ ಆಗಲ್ಲ. ಹೋಗೋಣ ಹೋಗೋಣ ಅಂತಾರೆ. ಇವತ್ತು ಹೋಗಿ ನೋಡೋಣ. ಇವತ್ತೊಂದ್ ದಿವಸನಾದ್ರೂ ಉಳ್ಕೊಂಡು ನಾಳೆ ಆದ್ರೂ ಬರ್ತೀವಿ. ಸರಿ ಅತ್ತೆ, ಆಯ್ತು, ಹಂಗೆ ಮಾಡ್ರಿ. ಕಣೆ ಸೂಜಿ, ಹಂಗೆ ಮಾಡ್ತೀವಿ. ಮನೆ ಕಡೆಗೆ ಹುಷಾರು, ಹಂಗ ಬೇಗ ಬರ್ರಿ. ರಾತ್ರಿ ಉಪ್ಪಿನಕಾಯಿ ಎಲ್ಲ ಆರ್ಡರ್ ಜಾಸ್ತಿ ಐತಿ ಅಂತಿದ್ದೆ. ಎಲ್ಲ ಮಾಡ್ಕೊಂಡ್ರೆ ಹೆಂಗೆ? ಯಾವಾಗ ಲೋಡ್ ಮಾಡ್ಕೊಂಡು ಹೋಗ್ತಾರೆ ಅವರು, ತುಂಬ್ಕೊಂಡು ಹೋಗ್ತಾರೆ? ಅಯ್ಯೋ, ಅದೊಂದು ಬಗ್ಗೆ ಚಿಂತೆ ಮಾಡಬೇಡಿ ಅತ್ತೆ. ಇನ್ನು 3 ದಿವಸದಲ್ಲಿ ಬರ್ತಾರೆ. ನಾವು ಮುಗಿಸ್ತಾ ಇದೀವಿ, ಇನ್ನು ಸ್ವಲ್ಪ ಐತೆ. ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ, ಆರಾಮಾಗಿ ಹೋಗಿ ಬರ್ರಿ. ಸರಿ ಆತ್ ಕಣೆ ಸೂಜಿ, ಹೋಗು ನೀನು. ನಮ್ಮ ಸೂಜಿ ಎಷ್ಟು ಚೆನ್ನಾಗಿ ಯಾವಾಗ್ಲೂ ನಗ್ನಗ್ತಾ ಇರ್ತಾಳೆ. ಬುದ್ಧಿವಂತೆ ಕೂಡ. ಅದಕ್ಕೇನೆ ಮನೆ ಸಾಲ ಎಲ್ಲ ತೀರ್ಸ್ಕೊಂಡು ಈಗ ಹೆಂಗ ಚೆನ್ನಾಗಿದ್ದೀವಿ. ಇವರೆಲ್ಲೋದ್ರು? ಪದ್ದು ಕೈಲಿ ಹೇಳಿ ಕಳ್ಸಿದ್ದೆ, ಕಳ್ಸೋ ಮಂಟಕ್ಕೆ ಅಂತಾನ. ಅಯ್ಯಪ್ಪ, ಏನು ಹೊಲ್ತಕ್ಕೆ ಹೋಗೈತೋ ಅಥವಾ ಇಲ್ಲೇ ಎಲ್ಲಾದ್ರೂ ಊರಾಗೈತೋ ಏನೋ ಗೊತ್ತಿಲ್ಲ. ಬರ್ಲಿ, ಬಂದಾಗ ಕರ್ಕೊಂಡು ಹೋಗೋಣ. ದೇವಿ ದೇವಿ, ಏನೇ ಪದ್ದು ಕೈಲಿ ಹೇಳಿ ಕಳ್ಸಿದ್ದೆ? ನಾನು ಹೊಲ್ತಾಗಿದ್ದೆ. ಅವು ಹೊಲ್ತಕ್ಕೆ ಬಂದು ಚಿಕ್ಕಮ್ಮ ಕರಿತೈತೆ ಹೋಗ್ಬೇಕಂತೆ ಜಲ್ದಿ ಅಂತ ಹೇಳಿದ್ಲು. ಅದಕ್ಕೆ ನಾನು ಏನಾತಪ್ಪ ಅಂತಾನ ಗಾಬರಿ ಓಡ್ ಬಂದೆ. ಏನಾತೆ ಅಂತದ್ದು? ಅಯ್ಯೋ, ಅಂತದ್ದು ತಲೆ ಹೋಗುವಂಥದ್ದು ಏನೂ ಆಗಿಲ್ಲ. ನಾನು ನೀನು ಜಲ್ದಿ ಬರಲಿ ಅಂತ, ಜಲ್ದಿ ಬರ್ಬೇಕಂತೆ ಅಂತ ಹೇಳು ಅಂತ ಹೇಳ್ದೆ ಅಷ್ಟೇನೆ. ಏನೂ ಆಗಿಲ್ಲ. ಒಂದು ನಿಮಿಷ ಇಲ್ಲೇ ನಿಂತ್ಕೊಂಡಿರಿ, ಬರ್ತೀನಿ. ಅಯ್ಯೋ ಲೇ ದೇವಿ, ಏನು ಅಂತಾನು ಹೇಳಲಿಲ್ಲ. ಬತ್ತೀನಿ ಅಂತ ಹಂಗೆ ಒಳಕ್ಕೆ ಹೋದ್ಲು. ಅದೇನು ತತ್ತಾಳೋ, ಏನು ಸುಡ್ಗಾಡು? ಏನು ತರಕ್ಕೆ ಹೋಗಿರ್ಬೋದು? ಏನಾದ್ರೂ ನನಗೋಸ್ಕರ ಕುರಿ ಸಾರು ಕೋಳಿ ಸಾರು ಮಾಡಿರ್ಬೋದಾ? ಇದ್ರೂ ಇರ್ಬೋದು. ಕುರಿ ಸಾರು ಕೋಳಿ ಸಾರು ಆದರೆ ಚೆನ್ನಾಗಿ ಬಾರಿಸ್ಬಿಡೋದೆ. ಹೆಂಗೋ ದೇವಿ ಆದರೂ ನನಗೆ ನನ್ನ ಇಷ್ಟ ಕಷ್ಟನ ಅರ್ಥ ಮಾಡ್ಕೊಂಡು ಮಾಡ್ತಾಳಲ್ಲ, ಅಷ್ಟೇ ಸಾಕು. ನಮ್ಮ ಮನೆಗೂ ಜಾಸ್ತಿ ದಿನ ಆಗಿತ್ತು ಕೋಳಿ ಸಾರು ಕುರಿ ಸಾರನ್ನ ಗುಂಡು ಬಾಯೆಲ್ಲ ಒಂಥರ ಆಗಿತ್ತು. ಹೆಂಗೋ ಇವಳಾದರೂ ಮಾಡೇವಳಲ್ಲ ಸದ್ಯ. ನಡೀರಿ ಹೋಗೋಣ. ಅಯ್ಯೋ ಶಿವನೇ, ಇದೇನು ಇದು? ಅಲ್ಲ, ಮುದ್ದೆನು ಕೋಳಿ ಸಾರು ಕುರಿ ಸಾರುನು ಇಕ್ಕೊಂಬತ್ತಿ ಅಂದರೆ ಇದೇನು ಬ್ಯಾಗ್ ಇಟ್ಕೊಂಬತ್ತಾ ಇದೆಯಾ? ನಡಿ ಅಂತಿದ್ಯಲ್ಲ, ಯಾಕೆ? ಅಯ್ಯೋ, ನಮ್ಮನೆಗೆ ಕೋಳಿ ಸಾರು ಮಾಡಿಲ್ಲ, ಕುರಿ ಸಾರು ಮಾಡಿಲ್ಲ. ನಾನು ನಿನ್ ಕರೆದಿದ್ದು ಒಂಬಕ್ಕಿ ಕಕ್ಕಲ್ಲ, ಊರಿಗೆ ಹೋಗಕ್ಕೆ. ನಮ್ಮ ಕಮಲಾರೂರ್ಗೆ ಹೋಗಿ ನಮ್ಮ ಚಿನ್ನೂನ ನೋಡ್ಕೊಂಡ್ ಬರ್ಬೇಕು. ಇವತ್ತು ದಿನ ಆಯ್ತು ಅವ್ರನ್ನ ಊರಿಗೆ ಕಳಿಸ್ತಾಗಿಂದ ನಾವು ಹೋಗೇ ಇಲ್ಲ. ಅದಕ್ಕೆ ಹೋಗಿ ನೋಡ್ಕೊಂಡ್ ಬರೋಣ, ನಡೀರಿ. ಅಯ್ಯೋ, ಇದಕ್ಕ ನಾನೇನೋ ಕೋಳಿ ಸಾರೋ ಕುರಿ ಸಾರೋ ಮಾಡಿದ್ಯೇನೋ, ಸ್ಯಾನೆ ದಿನ ಆಗಿತ್ತು ಉಂಡು ಉಂಬನ ಅಂತ ನಾನು ಅಂದ್ಕೊಂಡ್ರೆ ಊರಿಗೆ ಹೋಗೋಕ್ಕೆ ನೀನು ಇಷ್ಟೊಂದು ಅರ್ಜೆಂಟಾಗಿ ಕರೆಸ್ತಾ ನನ್ನ ಇಲ್ಲಿಗೆ. ಅಯ್ಯೋ, ಯಾಕ್ರಿ ಹಂಗಂತೀರಾ? ಈಗೇನು ಹೊಟ್ಟೆ ಹಸ್ತೈತಾ? ಹೊಟ್ಟೆ ಹಸ್ತಿದ್ರೆ ಬಸ್ಸಾರು ಮಾಡಿದ್ದೀನಿ, ಅನ್ನನೂ ಬಸ್ಸಾರು ಇಕ್ಕಂಬರ್ಲಾ, ಉಂಟಿಯಾ? ಬಸ್ಸಾರ? ಅಯ್ಯೋ ಬೇಡ ಬೇಡ, ನನಗೇನು ಹೊಟ್ಟೆ ಹಸ್ತಿಲ್ಲ ಈಗೇನಕ್ಕೆ? ಅಲ್ಲ, ಇದ್ಕಿದ್ದಂಗೆ ಹೊರಟಿದ್ಯಲ್ಲೇ ದೇವಿ? ಇದ್ಕಿದ್ದಂಗೆ ಏನೂ ಇಲ್ಲ. ಆಲೆ ಸುಮಾರು ದಿವಸದಿಂದ ನನಗೆ ಆಸೆ ಇತ್ತು ಹೋಗ್ಬೇಕಂತ. ನಿಂತಾಗೊಂತಾರೆ ಹೇಳಿದ್ನಲ್ಲ, ಆಯ್ತು ಹೋಗೋಣ ಬಿಡಿ ಯಾವಾಗಾದ್ರೂ ಅಂತ ಅಂತಿದ್ದೆ. ಮರ್ತ್ಬಿಟ್ಟು ಆಲೇನೆ. ಹೌದಾ? ಅಯ್ಯೋ, ಹಂಗ ಆದರೆ ಇದ್ಕಿದ್ದಂಗೆ ಹಿಂಗೆ ಹೋಗೋಣ ಅಂದರೆ ಒಂದು ದಿವಸ ಮುಂಚೆಲೆ ನನಗೆ ಹೇಳ್ಬೇಕು. ಯಾಕೆ, ಏನಾಯ್ತು? ಅಯ್ಯೋ, ಏನು ನಿನ್ಗೇನು ಕೆಲಸ? ಬಾ, ಎಲ್ಲನ ತಿಪ್ಪೆ ಇದ್ದಾನಲ್ಲ ಅವ್ನು ನೋಡ್ಕೊಂತಾನೆ, ರಾಜ ಇದ್ದಾನೆ ನೋಡ್ಕೊಂತಾನೆ, ಹೊಲದ ಕೆಲಸ ಎಲ್ಲನ. ನಿನ್ಗಿನ್ನೇನು ತೊಂದರೆ? ನಡಿ ಹೋಗೋಣ. ಇನ್ನೇನು ತೊಂದರೆ ಅಂದೆ? ಈಗಾಗಲೇ ಮಧ್ಯಾಹ್ನ ಆಗೈತಿ. ಈಗ ಹೋದ್ರೂ ಅವ್ರ ಊರಿಗೆ ಹೋಗೋ ಹೊತ್ತಿಗೆ ಸಾಯಂಕಾಲ ಆದರೂ ಆಗುತ್ತೆ. ಹೋದ ತಕ್ಷಣ ಬರೋಕ್ಕಾಗುತ್ತಾ? ಬರೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಹೋಗಿ ಇದ್ದು ನಾಳೆಕೋ ಇಲ್ಲ ನಾಡ್ದು ಬರೋಣ. ನಮ್ಮ ಜಾನು ಹತ್ರ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ನಾಳೆ ಎಲ್ಲ ಆಟ ಆಡ್ಕೊಂಡು ಬರೋಣ, ನಡಿ. ಇವಿ ಹಿಂಗೆ ಇದ್ಕಿದ್ದಂಗೆ ಹೋಗೋಣ ಅಂದರೆ ಆಗಲ್ಲ. ಯಾಕಾಗಲ್ಲ ಅಂತ ನನಗೆ ನೀನು ಒಬ್ಬಳೇನ ಹೆಂಡ್ತಿ? ಅದ ನಮ್ಮ ಅಕ್ಕಗೆ ಹೇಳ್ ಬರ್ಬೇಕಾ? ಹೋಗಿ ಹೇಳ್ ಬರೋಗು. ನಾನು ಹಿಂಗೆ ಮಗಳೂರಿಗೆ ಹೋಗ್ತಾ ಇದ್ದೀನಿ, ಮೊಮ್ಮಗಳು ನೋಡ್ಕೊಂಬರಕ್ಕೆ, ಮೊಮ್ಮಗಳನ್ನು ನೋಡ್ಕೊಂಬತ್ತಿ ಅಂತ ಹೇಳ್ ಬರೋಗು. ನಾಳೆ ಸಾಯಂಕಾಲಕ್ಕೋ ನಾಡ್ದೋ ಬರ್ತೀವಿ ಅಂತಾನೆ, ಹೋಗು. ಅದಷ್ಟು ಸುಲಭನಾ? ಅಯ್ಯೋ, ನನಗೇನಿದ್ರು ಎದ್ದೇಸ್ಗೆ ಹೋಗ್ಬಿಟ್ಟು ಸಾಯಂಕಾಲದಷ್ಟೊತ್ತಿಗೆ ಮನೆಗೆ ಬರಂಗಿರ್ಬೇಕು. ಈಗ ಅಂದರೆ ಬಿಡು, ನಾಳೆ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ಹೋಗ್ಬಿಟ್ಟು ಸಾಯಂಕಾಲ ಅಷ್ಟೊತ್ತಿಗೆ ತಿರುಗಿ ಬಂದ್ಬಿಡೋಣ. ಅದೆಲ್ಲ ಇಲ್ಲ, ನಾನು ಹೊರಟಿದ್ದೀನಿ ಈಗ, ಹೋಗ್ಬೇಕು ಅಷ್ಟೇ. ಮೊಮ್ಮಗಳಿಗೋಸ್ಕರನ ಚಕ್ಲಿ, ಆಮೇಲೆ ಉಪ್ಪಿನಕಾಯಿ, ರವೆ ಉಂಡೆ ಎಲ್ಲ ಮಾಡ್ಕೊಂಡಿದ್ದೀನಿ.
ಎಲ್ಲ ಬ್ಯಾಗ್ನ ತುಂಬ್ಕೊಂಡಿದ್ದೀನಿ. ನೀನು ಈಗ ಬರಲ್ಲ ಅಂದ್ರೆ ಆಗಲ್ಲ. ಹೋಗಿ ಜಲ್ದಿ ಹೇಳ್ ಬರಗು. ಹೋಗು ಅಕ್ಕಯ್ಗೆ. ಅಯ್ಯೋ ಸರಿ ಆಯ್ತು, ಇಲ್ಲೇ ಇರು, ಹೋಗಿ ಬರ್ತೀನಿ. ಜಲ್ದಿ ಬರ್ರಿ. ಎಷ್ಟೊತ್ತಿಗೆ ಬರ್ತಾರೋ ಏನೋ ಅಯ್ಯಪ್ಪ. ಬ್ಯಾಗ್ ಒಳಗೆ ಇಕ್ಕಿ ಒಂದಿಷ್ಟು ಮಜ್ಜಿಗೆನಾದ್ರೂ ಕುಡಿಯೋಣ. ಈಗ ಏನು ಹೇಳೋದಪ್ಪ ಕಾಳಿ ಹತ್ರ, ಹೋಗಿ ಒಂದು ದಿವಸ ಇದ್ದು ಬರ್ತೀವಿ ಅಂದರೆ ಇರೋ ಸತ್ಯ ಹೇಳ್ಬೇಕಾಗುತ್ತೆ. ಯಾರ ಜೊತೆ ಹೋಗ್ತೀಯ ಅಂದರೆ ದೇವಿ ಜೊತೆ ಹೋಗ್ತೀನಿ ಅಂದರೆ ಗ್ಯಾರಂಟಿ ಅವಳು ಬೇಡ ಅಂದೆ ಅಂತಾಳೆ. ಅಯ್ಯೋ ಇದು ಒಳ್ಳೆ ಪಜ್ಜಿತಿ ಆಯ್ತಲ್ಲ, ಹೆಂಗೆ ಏನು ಮಾಡೋದು? ಏನಾದರೂ ಒಂದು ಸುಳ್ಳು ಹೇಳೋಣ. ಸುಳ್ಳು ಹೇಳೋದೆ ವಾಸಿ ಅನಿಸುತ್ತೆ. ನಿಜ ಹೇಳಿದ್ರೆ ಗ್ಯಾರಂಟಿ ಅವಳು ಹೋಗುವಂತ ಈ ಒಪ್ಪಿಗೆ ಕೊಡಲ್ಲ ಗ್ಯಾರಂಟಿ. ಬಾಗ್ಲಾಕಿ ಕೂಡಾಕಿ ಬಿಡ್ತಾಳೆ. ಅದು ದೇವಿ ಜೊತೆಗೆ ಹೋಗ್ತಾ ಇದ್ದೀನಿ ಅಂದರೆ ಏನು ಹೇಳೋದು? ಏನು ಸುಳ್ಳು ಹೇಳೋದು? ಹೌದೌದು, ಹಂಗೆ ಹೇಳ್ತೀನಿ. ಅಯ್ಯೋ ಹೇಳೋಕ್ಕೂ ಒಂಥರ ಭಯ ಆಗುತ್ತೆ. ಆಮೇಲೆ ಗೊತ್ತಾದರೆ ಆಮೇಲೆ ನೋಡ್ಕೊಂಬನ ಬಿಡು. ಸದ್ಯಕ್ಕೆ ಒಟ್ಟಿನಲ್ಲಿ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಮನೆಗಿಲ್ವಾ ಕಾಳಿ? ಕಾಳಿ ಕಾಳಿ ಓಹೋ ಬಂದ್ರಾ? ಬರೀ ನಾನು ನೀವು ಯಾವಾಗ ಬರ್ತಿರೋ ಅಂತ ಕಾಯ್ತಾ ಇದ್ದೆ. ಹೌದಾ? ಯಾಕೆ ಏನಾಯ್ತು? ಅದು ನಮ್ಮಪ್ಪಯ್ಯ. ಅಪ್ಪಯ್ಯನ ಹೋಗ್ಬಿಟ್ನಾ? ನಮ್ಮಪ್ಪಯ್ಯ ಬೇಗ ಮ್ಯಾಕ್ ಹೋದ್ರೆ ನಿನಗೆ ಖುಷಿ ಅಲ್ವೇ? ಅಯ್ಯೋ ಅದೇನು ಅಂತ ಮಾತಾಡ್ತೀಯ ಕಾಳಿ? ಹೆಣ್ಕೊಟ್ಟು ಮಾವ ಕಣ್ಕೊಟ್ಟು ದೇವ್ರಿದ್ದಂಗೆ. ಮಾವ ಸತ್ರೆ ನನಗೆ ಯಾಕೆ ಖುಷಿ ಆಗುತ್ತೆ? ಸುಮ್ಮನೆ ಇರು. ಈಗ ಏನಾತಂತದ್ದು? ನಮ್ಮಪ್ಪಯ್ಯ ಚೆನ್ನಾಗಿಲ್ವಂತೆ, ಅದಕ್ಕೆ ನೋಡ್ಬೇಕು ಅಂತ ನಾ ಹೇಳ್ ಕಳ್ಸೈತೆ. ನಾನು ಹೋಗಿ ನೋಡ್ಕೊಂಬರ್ಬೇಕು. ಬರೀ ಹೋಗೋಣ ನನ್ನ ಜೊತೆ ನೀವುನು. ನಡೀರಿ ಹೋಗೋಣ. ಅಯ್ಯಯ್ಯೋ ಇದೇನಪ್ಪ ಇದು? ಧರ್ಮ ಸಂಕಟಲ್ಲಿ ಸಿಗಾಕೊಂಡಂಗಾಯ್ತು. ಅಲ್ಲಿ ನೋಡಿದ್ರೆ ದೇವಿ ಕಾಯ್ತಾ ಇದ್ದಾಳೆ. ಕಮಲಾರೂರ್ಗೆ ಹೋಗೋಣ ಅಂತನ, ಇಲ್ಲಿ ನೋಡಿದ್ರೆ ನಮ್ಮ ಮಾವನಿಗೆ ಚೆನ್ನಾಗಿಲ್ವಂತೆ. ಈಗೇನು ಮಾಡೋದು? ಅಯ್ಯಯ್ಯೋ ಹೌದೌದು, ಹಂಗೆ ಮಾಡೋದು ಒಳ್ಳೆಯದು. ನಾನೇನಾದರೂ ಈಗ ಇವಳ ಜೊತೆ ಹೋದರೆ ಪಾಪ ಅವಳು ಕಾಯ್ತಾ ಇದ್ದಾಳೆ. ಮಾವನ ಬಂದು ಆಮೇಲೆ ಹೋಗಿ ನೋಡ್ಕೊಬತ್ತೀನಿ. ಈಗ ಈ ಸುಳ್ಳು ಹೇಳಿ ನಾನು ದೇವಿ ಜೊತೆ ಹೋಗೋದೇ ಒಳ್ಳೆಯದು. ಏನು ಯೋಚನೆ ಮಾಡ್ತಾ ಇದ್ಯಾ? ನಡಿ ಜಲ್ದಿ ಹೋಗೋಣ. ತೀರಾ ಚೆನ್ನಾಗಿಲ್ವಂತ ಹೆಂಗೆ? ಏನೋ ಗೊತ್ತಿಲ್ಲ, ಅಲ್ಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ನಿನ್ಗೆ ಯಾಕೆ ಅವೆಲ್ಲ? ಅಲ್ಲಿಗೆ ಹೋಗಿ ನೋಡ್ಕೊಂಡ್ ಬರೋಣ ನಡಿ. ಪ್ಲಾನು ಬದಲಾಯಿಸೋದೇ ಒಳ್ಳೆಯದು. ಕಾಳಿ ಅದು ಏನು ಗೊತ್ತಾ, ನಾಳೆ ಅಡಿಕೆ ತೋಟದವರು ದುಡ್ಡು ಕೊಡಕ್ಕೆ ಬರ್ತಾರಂತೆ. ಹೇಳಿ ಕಳಿಸಿದ್ರು. ನಾನು ಇಲ್ಲೇ ಇರಬೇಕು. ನೀನು ಹೋಗಿ ನಿಮ್ಮ ಅಪ್ಪನ ನೋಡ್ಕೊಂಬ. ನಾನು ಇನ್ನೊಂದು ದಿವಸ ಯಾವಾಗಾದರೂ ಹೋಗಿ ಮಾತಾಡ್ಸ್ಕೊಬತ್ತೀನಿ. ತೀರಾ ಚೆನ್ನಾಗೇ ಇದ್ದಾರೆ ಅನ್ಸುತ್ತೆ. ನಿಮ್ಮ ಅಪ್ಪಗೆ ಏನೂ ಆಗಿರಲ್ಲ, ಧೈರ್ಯವಾಗಿ ಹೋಗ್ಬಾ. ನೀನು ನನ್ನ ಜೊತೆ ಬರೋದ್ರಿಂದ ನಾನು ತಪ್ಪಿಸ್ಕೊಂಬಕ್ಕೆ ಏನಾದರೂ ನೆಪ ಹುಡುಕ್ತಿರ್ತೀಯ. ನನಗೆ ಗೊತ್ತೈತೆ. ಅಯ್ಯೋ ಹಂಗೆಲ್ಲ ಏನು ಇಲ್ಲ ಕಣೆ. ನಿಜವಾಗ್ಲೂ ನಾನು ನೋಡಬೇಕು ಅಂತ ನನಗೂ ಆಸೆ. ಆದರೆ ಈ ಟೈಮ್ ಬಿಟ್ಟರೆ ಅವರು ತಿರ್ಗಾ ದುಡ್ಡು ಕೊಡೋದು ತಡವಾಗುತ್ತೆ. ಅದಕ್ಕೇನೆ ಇವಾಗ ಕೊಡ್ತೀವಿ ಅಂದಾಗ ಇಸ್ಕೊಬಿಡ್ಬೇಕು. ಇಲ್ಲಾಂದ್ರೆ ಅವ್ರು ಏನಾದ್ರೂ ಬಳಸ್ಕೊಂಡ್ಬಿಡ್ತಾರೆ. ಆಮೇಲೆ ನಾವು ದುಡ್ಡು ಕೇಳಿದರೆ ಇಲ್ಲ ಅವಾಗ ಕೊಡ್ತೀವಿ ಇವಾಗ ಕೊಡ್ತೀವಿ ಅಂತನ ಮುಂದಕ್ಕೆ ತಳ್ತಾರೆ. ಅದಕ್ಕೆ ಅಲ್ಲ, ಈಗ ದುಡ್ಡು ಬಿಟ್ಟರೆ ಸಿಗಲ್ಲ. ನನಗೆ ಗೊತ್ತು ನಿಮ್ಮ ಅಪ್ಪನ ನೋಡೋದೇನೆ ಮುಖ್ಯ ಅಂತ. ಆದ್ರೂ ದುಡ್ಡು ಬೇಕಲ್ವಾ? ಸರಿ ಸರಿ ಆಯ್ತು, ನಾನು ಹೋಗ್ತೀನಿ ಬಿಡು. ನಾನು ಒಬ್ಳೇನೆ ಹೋಗಿ ನೋಡ್ಕೊಂಬತ್ತೀನಿ. ಆಮೇಲೆ ತೀರಾ ನೀನು ಯಾವಾಗಾದ್ರೂ ಹೋಗಿವಂತೆ, ಮುಂದಿನ ವಾರಕ್ಕೋ ಯಾವಾಗಾದ್ರೂ ಪೊದ್ದುನ ಕರ್ಕೊಂಡೋಗಿ. ನಮ್ಮ ಅಪ್ಪಗೆ ನಮ್ಮ ಪೊದ್ದು ಅಂದರೆ ತುಂಬ ಇಷ್ಟ. ನಾನು ಕರ್ಕೊಂಡೋಗಕ್ಕಾಗಲ್ಲ, ನೀನೇ ಕರ್ಕೊಂಡೋಗಿವಂತೆ. ಸರಿ ಆತ್ ಕಣೆ ಕಾಳಿ, ನಾನೇ ಕರ್ಕೊಂಡು ಹೋಗ್ತೀನಿ. ನೀನು ಒಬ್ಳೆ ಆರಾಮಾಗಿ ಹೋಗಿ ನಿಮ್ಮ ಅಪ್ಪನ ನೋಡ್ಕೊಂಡು ಒಂದೆರಡು ದಿವಸ ಇದ್ದು ಬಾ. 2 ದಿವಸ ಇದ್ದು ಬರಲ್ಲ, ನಾನು ಇವತ್ತು ಹೋಗಿ ನಾಳೆಗೆ ಬಂದ್ಬಿಡ್ತೀನಿ. ಅಯ್ಯೋ ಯಾಕೆ? ನಿಮ್ಮ ಅಪ್ಪನ ಜೊತೆಗೆ ಇದ್ದು ಸಮಾಧಾನ ಮಾಡಿ ನೋಡ್ಕೊಂಡು ನಿಧಾನವಾಗಿ ಬಾ. ಏನು ಅರ್ಜೆಂಟ್ ಏನೂ ಇಲ್ಲ. ಇಲ್ಲೇನೇನು ನೀನು ಕಡ್ದು ಕಟ್ಟೆ ಹಾಕದ್ದು ಅಂಥದ್ದು ಏನೂ ಇಲ್ಲ. ಅಂದ್ರೇನು ನಿನ್ನ ಲೆಕ್ಕದಲ್ಲಿ ನಾನು ಏನು ಉಪಯೋಗ ಇಲ್ಲದೆ ಇರೋಳು, ನಾನು ಏನೂ ಕೆಲಸ ಮಾಡಲ್ಲ ಅಂತನಾ? ಎಲ್ಲದಕ್ಕೂ ಯಾಕೆ ತಪ್ಪು ತಿಳ್ಕೊಂತೀಯ? ಇನ್ನೇನು ಮನೆ ಎಲ್ಲನ ಮಲ್ಲಿ ನೋಡ್ಕೊಂತಾಳೆ, ಇನ್ನು ಹೊಲದ ಕೆಲಸನ ರಾಜ ನೋಡ್ಕೊಂತಾನೆ. ಇನ್ನೇನೈತೆ ಹೇಳು? ಏನೋ ಮೊಮ್ಮಗನ್ನ ಆಟ ಆಡ್ಸ್ಕೊಂಡು ಇರ್ತೀಯ. ಬಿಡು, ಒಂದು ದಿವಸ ಹೆಂಗೋ ಮಲ್ಲಿನೇ ನೋಡ್ಕೊಂತಾಳೆ. ನೀನು ಆರಾಮಾಗಿ ಹೋಗ್ಬಾ. ಆಯ್ತು, ಹೋಗಿ ಬರ್ತೀನಿ. ಅಪ್ಪ ಅಯ್ಯೋ ಏನೂ ಆಗಿರಲ್ಲ ನಿಮ್ಮಪ್ಪಗೆ. ನಿಮ್ಮಪ್ಪ ಇನ್ನ 100 ವರ್ಷ ಬದುಕ್ತಾನೆ. ಇನ್ನ ಗುಂಡ್ಕಲ್ಲಿದ್ದಂಗೆ ಇದ್ದಾನೆ. ಹಂಗೇನು ಆಗಲ್ಲ, ಹೋಗು. ನಿನ್ಗೆ ನಮ್ಮ ಅಪ್ಪನ ಬಗ್ಗೆ ಒಂದೀಟು ಮರ್ಯಾದೆ ಇಲ್ಲ, ಏನು ಇಲ್ಲ. ಮಾತಾಡೋದು ನೋಡು, ಅವನು ಇವನು ಅಂತಾನ. ಅಲ್ಲ ಮಾವ ಅನ್ನೋದು ಒಂದೀಟು ಮರ್ಯಾದೆ ಬೇಡವಾ ನಿನ್ಗೆ? ಇಲ್ಲೇ ಗೊತ್ತಾಗ್ತೈತಿ ನೀನು ಯಾಕೆ ಬರ್ತಿಲ್ಲ ಅಂತಾನ. ನಮ್ಮ ಅಪ್ಪನ ಬಗ್ಗೆ ನೀನು ಏನೋ ತಿಳ್ಕೊಂಡ್ಬಿಟ್ಟಿದ್ಯಾ. ಹಂಗೆಲ್ಲ ಏನು ಇಲ್ಲ ಕಣೆ ಕಾಳಿ, ಏನೋ ಮಾತಿನ ಬರ್ದಾಗ ಹಂಗಂದೆ. ಬಾ, ಹೊರಡು ನೀನು. ಇದೇನಪ್ಪ ಇದು? ನಾನೇನೋ ಬೇರೆ ಹೇಳೋಣ ಅಂದ್ಕೊಂಡೆ. ಅಷ್ಟರೊಳಗೆ ಈ ಕಾಳಿ ಅಪ್ಪಗೆ ಚೆನ್ನಾಗಿಲ್ಲ ಅಂತ ಹೊರಟವಳೆ.
ಅದಕ್ಕೆ ನನ್ನ ಪ್ಲ್ಯಾನ್ನೇ ಬದಲಾಯಿಸ್ಬಿಟ್ಟೆ. ಹಾಂ, ಹೆಂಗೋ ಬಿಡು, ಈ ಕಾಳಿ ಬರೋ ಅಷ್ಟರಲ್ಲಿ ನಾವು ಊರಿಗೆ ಬಂದುಬಿಡ್ಬೋದು. ಹಾಂ, ಈ ನನ್ನ ಗಂಡ ಬರಲೇ ಇಲ್ವಲ್ಲ. ನಮ್ಮ ಅಕ್ಕ ಹೇಳ್ಬತ್ತೀನಿ ಅಂತ ಹೋತಯ್ಯಪ್ಪ, ಈಟತ್ತಾದ್ರೂ ಬರಲಿಲ್ಲ. ಇನ್ನು ಯೋಟತ್ತಂತ ಕಾಯನಪ್ಪ. ಓ ಬಂದ್ರಾ? ಸರಿ ನಡೀರಿ. ಅಲ್ಲ ಏನಂದ್ಲು ಕಾಳಕಯ್ಯ? ಹೋಗು ಅಂತ ಹೇಳಿದ್ಲಾ? ಹಾಂ ಹಾಂ, ಹ್ಞೂ, ಹೋಗಿ ಆರಾಮಾಗಿ ಸುತ್ತಾಡ್ಕೊಂಬ, ನಿನ್ನ ಕಿರಿ ಹೆಂಡ್ತಿ ಜೊತೆ ಅಂತ ಕಳಿಸ್ಕೊಟ್ಲು. ಹಾಂ, ಬಾ. ಹಾಂ ನಿಜನಾ ನೀನು ಹೇಳ್ತಿರೋದು? ಅಯ್ಯೋ, ಅವಳ ಬಗ್ಗೆ ಎಲ್ಲ ಗೊತ್ತಿದ್ದನು ನಿಜನಾ ಅಂತ ಕೇಳ್ತಾ ಇದೆಯಲ್ಲ. ಬಾ ಬಾ, ನಾನು ಏನೋ ಒಂದು ಸುಳ್ಳು ಹೇಳಿ ಬಂದಿದ್ದೀನಿ. ಬಾ, ಈಗ ನಿನಗೆ ಯಾಕೆ ಅದು ಕತೆ? ಹಾಂ, ಅದು ಸರಿನೇ ತಗ. ಹಾಂ ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.